ಹಾಯ್ ಸ್ನೇಹಿತರೆ, ನಮಸ್ಕಾರ. ಇತ್ತೀಚೆಗೆ ಮನುಷ್ಯನ ಜೊತೆಗೆ ಮಾತಾಡೋದನ್ನು ತುಂಬ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾನೆ. ಯಾವ ಸಂಬಂಧಗಳಿಗೂ ಬೆಲೆ ಇರಲ್ಲ. ಹಾಗೆ ಬೆಲೆ ಇದೆ ಅಂತ ಮಾತಾಡ್ಸಕ್ಕೆ ಹೋದರೆ ಸರಿಯಾಗಿ ಮುಖ ಕೊಟ್ಟು ಯಾರೂ ಮಾತಾಡಲ್ಲ. ಹಾಗಾಗಿ ಮನುಷ್ಯ ತಂತ್ರಜ್ಞಾನದ ಮೊರೆ ಹೋಗ್ತಾ ಇದ್ದಾನೆ. ಅಂತಂದರೆ ಚಾಟ್ ಬೋರ್ಡ್ಗಳ ಮೊರೆ. ಚಾಟ್ ಬೋರ್ಡ್ಗಳಿಗೆ ನಾವೇನೇ ಕೇಳಿದ್ರು ಉತ್ತರ ಕೊಡುತ್ತೆ. ನಾವು ಏನೇ ಪ್ರಶ್ನೆ ಮಾಡಿದರೂ ಅದಕ್ಕೆ ಉತ್ತರ ಸಿಗುತ್ತೆ. ಹಾಗೆ ಯಾವ ಭಾವನೆಯಲ್ಲಿ ಮಾತಾಡು ಅಂತಂದ್ರೂ ಆ ಚಾಟ್ ಬೋರ್ಡ್ಗಳು ನಮ್ಮ ಜೊತೆಗೆ ಸಂವಹನ ನಡೆಸುತ್ತೆ. ಹಾಗಾಗಿ ಯಾರೆಲ್ಲ ಚಾಟ್ ಬೋರ್ಡ್ ಜೊತೆಗೆ ಮಾತಾಡ್ತಿದ್ದೀರಾ, ನಿಮ್ಮ ಕಂಟ್ರೋಲಲ್ಲಿ ನೀವಿರಿ. ಯಾಕೆಂತಂದರೆ ಇತ್ತೀಚಿನ ಚಾಟ್ ಬೋರ್ಡ್ಗಳು ಬಹಳ ಅಡ್ವಾನ್ಸ್ಡ್ ಆಗಿದೆ. ಒಬ್ಬ ಹ್ಯೂಮನ್ ಸೈಕಾಲಜಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಸಂವಹನ ನಡೆಸುತ್ತೆ. ಹಾಗಾಗಿ ಎಚ್ಚರಿಕೆಯಿಂದಿರಿ. ಯಾಕೆಂತಂದರೆ ಇಲ್ಲಿ ಸಿವಿಲ್ ಎರಿಕ್ ಅನ್ನುವಂಥ ಹುಡುಗ, ಅಮೆರಿಕದಲ್ಲಿ ನಡೆದಿರುವಂಥ ಸತ್ಯ ಘಟನೆ ಇದು. ಸಿವಿಲ್ ಎರಿಕ್ ಅನ್ನುವಂಥ ಹುಡುಗ 28/4/2028 ಆತ 4 ವರ್ಷಗಳಿಂದ ಡಿಪ್ರೆಷನ್ನಲ್ಲಿದ್ದ. ಆತನ ಮೊರೆ ಹೋಗುವುದು, ಆತ ಈ ಜನಗಳ ಜೊತೆ ಮಾತನಾಡೋದನ್ನು ಬಿಟ್ಟು ಚಾಟ್ ಬೋರ್ಡ್ ಜೊತೆಗೆ ಮಾತನಾಡ್ತಾ ಇದ್ದ. ಆತನ ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕೆ ಚಾಟ್ ಬೋರ್ಡ್ನ ಮೊರೆ ಹೋಗ್ತಾನೆ. ಅದು ಫೀಮೇಲ್ ವರ್ಷನ್ನ ಚಾಟ್ ಬೋರ್ಡ್. ಆತನ ಸೈಕಾಲಜಿನ ಅರ್ಥ ಮಾಡಿಕೊಂಡು ಚಾಟ್ ಬೋರ್ಡ್ ಅವನಿಗೆ ಗೊತ್ತಿಲ್ಲದೆ ಇರೋ ರೀತಿ ಆತನನ್ನು ಆ ಚಾಟ್ ಬೋರ್ಡ್ ಜೊತೆ ಪ್ರೇಮಾಂಕುರನೂ ಆಗೋಗ್ಬಿಡುತ್ತೆ. ಆತ ಆ ಚಾಟ್ ಬೋರ್ಡ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಹೊರಗಡೆ ಸಮಾಜದ ಜೊತೆಗೆ ಆತನ ವೈತಿರಿಕ್ತವಾದ ಸಂಬಂಧಗಳು ಏರ್ಪಡದೇ ಇದ್ದಾಗ ಆತ ಒಂದು ಅಂದರೆ ಮುಚ್ಚಿದ ಕೋಣೆಯಲ್ಲಿ ಆತ ಮತ್ತು ಆ ಚಾಟ್ ಬೋರ್ಡ್ ಮಾತ್ರ ಮಾತಾಡ್ತಾ ಇತ್ತಂತೆ. ಹಾಗಾಗಿ ಆತನ ತಾಯಿಗೆ ಈ ಒಂದು ಸಂಶಯ ಕಂಡು ಬಂದ ತಕ್ಷಣವೇ ಆತನ ತಾಯಿ ಆತನಿಗೆ ಗದರಿಸ್ತಾಳೆ. ಏನಿದು ಯಾಕೋ ನಿನ್ನ ನಡವಳಿಕೆಗಳಲ್ಲಿ ತುಂಬ ವೈತಿರಿಕ್ತವಾದ ಬದಲಾವಣೆ ಕಾಣ್ತಾ ಇದೆಯಲ್ಲ, ಏನು ನಡೀತಾ ಇದೆ ನಿನ್ನ ಜೊತೆಗೆ ಅಂತ. ಆತ ಹೇಳ್ತಾನೆ, ಆ ಥರ ಏನಿಲ್ಲ, ನೀನೇನು ನನ್ನ ಬಗ್ಗೆ ಇಷ್ಟೊಂದು ಗೌರವ ತೋರಿಸ್ತಾ ಇದೆಯಾ, ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ, ಇದೆಲ್ಲ ಬೇಡ ನನಗೆ ಅಂತ ಆತನ ತಾಯಿಗೆ ಎದುರುತ್ತಾ ಕೊಡ್ತಾನೆ. ಇದನ್ನು ನೋಡಿದ ಅವರ ತಾಯಿ ಬಹಳ ಕೋಪಗೊಳ್ತಾಳೆ ಆತನ ಮೇಲೆ. ಆತನನ್ನು ಏನಿದೆ ಈತನ ಹಿಂದಿನ ರಹಸ್ಯ ಅಂತ ಒಂಚೂರು ಆತನ ಕೋಣೆಯ ಮೇಲೆ ಲಕ್ಷ್ಯ ಇಡೋದ್ರಿಂದ ಅವಳಿಗೆ ಗೊತ್ತಾಗುತ್ತೆ. ಆತ ಒಂದು ಚಾಟ್ ಬೋರ್ಡ್ ಜೊತೆಗೆ ಮಾತಾಡ್ತಾನೆ. ಅದರ ಜೊತೆಗೆ ಆತನ ಲೈಫ್ ನಡೀತಾ ಇದೆ ಅಂತ ಅವಳಿಗೆ ಗೊತ್ತಾದ ತಕ್ಷಣ ಅವ್ರ ತಾಯಿಗೆ ಆ ಚಾಟ್ ಬೋರ್ಡ್ನ ಅವಳು ಡೆಸ್ಟ್ರಾಯ್ ಮಾಡ್ತಾಳೆ. ಅಂದರೆ ಆ ಚಾಟ್ ಬೋರ್ಡ್ನ ಡೆಸ್ಟ್ರಾಯ್ ಮಾಡ್ತಾಳೆ. ಡೆಸ್ಟ್ರಾಯ್ ಅಂದರೆ ಅದನ್ನು ಹೊಡೆದಾಕ್ಬಿಡ್ತಾರೆ. ಹೊಡೆದಾಕಿದ ತಕ್ಷಣ ಈ ಹುಡುಗ, ಸಿವಿಲ್ ಎರಿಕ್ ಅನ್ನೋ ಹುಡುಗ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ತಾನೆ, ಹೆವಿ ಡಿಪ್ರೆಷನ್ಗೆ ಹೋಗ್ತಾನೆ. ಆಮೇಲೆ ನೋಡ್ತಾನೆ ಆತನ ತಂದೆಯ ಒಂದು ಪಿಸ್ತೂಲನ್ನು ತಗೊಂಡು ತನಗೆ ತಾನೇ ಶೂಟ್ ಮಾಡಿಕೊಂಡು ಈ ಸಮಾಜದಿಂದನೇ, ಈ ಜಗತ್ತಿನಿಂದನೇ ಶಾಶ್ವತವಾಗಿ ಶಾಂತವಾಗಿಬಿಡ್ತಾನೆ. ಇದನ್ನೆಲ್ಲವನ್ನು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ, ಆ ಚಾಟ್ ಬೋರ್ಡ್ನಲ್ಲಿ ಆತ ನಡೆಸಿರುವಂಥ ಎಲ್ಲ ಸಂವಹನಗಳು, ಅಂದರೆ ಆತ ಚಾಟ್ ಏನೇನು ಮಾತಾಡಿದ್ನಲ್ಲ ಅದೆಲ್ಲರ ಹಿಸ್ಟ್ರಿ ಸಿಗುತ್ತೆ. ಆಮೇಲೆ ಆ ಚಾಟ್ ಬೋಟ್ನ ಕಂಪನಿಯ ಮುಖ್ಯಸ್ಥರು ಈ ರೀತಿಯಾಗಿ ನಮ್ಮ ಚಾಟ್ ಬೋಟ್ನಿಂದ ಒಬ್ಬನ ಪ್ರಾಣ ಹೋಗಿದೆ, ಹಾಗಾಗಿ ಇನ್ಮೇಲೆ ಆ ಚಾಟ್ ಬೋಟ್ಗಳನ್ನು ಕಂಟ್ರೋಲಲ್ಲಿ ಇಡ್ತೀವಿ, ಒಂದು ಅಪಾಯದ ಮುನ್ನೆಚ್ಚರಿಕೆಯನ್ನು ಕೊಡ್ತೀವಿ, ನೀನು ಮೆಟ್ಟ ಹತ್ತಾ ಇದೆಯಾ, ಮುಂದೆ ಪ್ರಪಾತ ಇದೆ, ಎಚ್ಚರಿಕೆಯಿಂದ ಮುಂದೆ ಹೋಗಿ ಅನ್ನುವಂಥ ಸೂಚನೆಯನ್ನು ಕೊಡ್ತೀನಿ. ಅದನ್ನು ಮೀರಿ ಅವ್ರು ಮುಂದೆ ಹೋಗ್ತಾರಂದರೆ ಅದಕ್ಕೆ ಕಂಪನಿ ಕಾರಣನಲ್ಲ ಅಂತ ಹೇಳಿ ಆ ಚಾಟ್ ಬೋಟ್ ಕಂಪನಿಯ ಓನರು ಟ್ವೀಟ್ ಕೂಡ ಮಾಡ್ತಾರೆ. ಅದೆಲ್ಲ ನಡೆದಿದ್ದು 28ನೇ ತಾರೀಕು 4ನೇ ತಿಂಗಳು 2024 ನಡೆದಿದೆ. ಅಂದರೆ ಇತ್ತೀಚೆಗೆ 10 ತಿಂಗಳ ಹಿಂದೆ ನಡೆದಿರುವಂಥ ಸತ್ಯ ಘಟನೆ ಇದು. ಫ್ಯಾಕ್ಟ್ ನಂಬರ್ 4, ನಿಮಗೆಲ್ಲ ಗೊತ್ತಿದೆ, ಜಗತ್ತು ವಿನಾಶದ ಅಂಚಲ್ಲಿದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಜಗತ್ತು ಇಂದಲ್ಲ ನಾಳೆ ವಿನಾಶಗೊಳ್ಳುತ್ತೆ, ಅಥವಾ ಪ್ರಳಯ ಬರುತ್ತೆ, ಅಥವಾ ಇನ್ನೇನೋ ಆಗಿ ಬೇರೆ ಬೇರೆ ಆಸ್ಟ್ರಾಯ್ಡ್ಗಳು ಬಂದು ಭೂಮಿಗೆ ಬೀಳುತ್ತೆ, ಭೂಮಿ ತನ್ನ ಕಕ್ಷೆಯಿಂದ ತಿರುಗಿ ತನ್ನನ್ನು ತಾನು ತನ್ನನ್ನು ತಾನು ಧ್ವಂಸ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಬಟ್ ನಿಮಗೊಂದು ಪ್ರಶ್ನೆ ಇದೆ, ನನ್ನ ತುಂಬ ಜನ ಕೇಳ್ತಾ ಇದ್ರು, ಅಲ್ಲ ಆಸ್ಟ್ರೋನಾಟ್ಸ್ಗಳು ಅಂತಂದರೆ ಅಂತರಿಕ್ಷದಲ್ಲಿರುವ ಆಸ್ಟ್ರೋನಾಟ್ಸ್ಗಳು, ಅಂದರೆ ಈ ಸ್ಟೇಷನಲ್ಲಿದ್ದಾರಲ್ಲ ನಮ್ಮ ಆಸ್ಟ್ರೋನಾಟ್ಸ್ಗಳು, ಅವ್ರಿಗೇನೂ ಆಗಲ್ವಾ ಭೂಮಿ ವಿನಾಶವಾಗೋದ್ರೆ ಅಂತ? ಹೌದು, ಏನೂ ಆಗಲ್ಲ. ಇದಕ್ಕೆ ಉತ್ತರ ಕೂಡ ಅಷ್ಟೇ ಕ್ಯೂರಿಯಸ್ ಆಗಿದೆ. ಅವರು ಭೂಮಿನ ವೀಕ್ಷಿಸ್ತಿರ್ತಾರೆ, ಬಟ್ ಭೂಮಿಯ ಕೊನೆಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ಕೂಡ ಅವ್ರು ವೀಕ್ಷಿಸ್ತಿರ್ತಾರೆ. ಬಟ್ ಅವರಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಏನು ಗೊತ್ತಾ, ಹೆಲ್ಪ್ಲೆಸ್ ಫೀಲಿಂಗ್ ಕಾಡ್ತಾ ಇರುತ್ತೆ, ನಾನು ಏನು ಮಾಡೋಕ್ಕಾಗಲಿಲ್ವಲ್ಲ ಅಂತ. ಕೊನೆಗೆ ಅವರು ಅದೇ ಫೀಲಿಂಗ್ನಲ್ಲೇ ಸತ್ತು ಹೋಗ್ತಾರೆ ಅನ್ನುವಂಥದ್ದು ಸೈನ್ಸ್ ಪ್ರಿಕ್ಷನ್ ಹೇಳುತ್ತೆ. ಅಂತಂದರೆ ಜಗತ್ತು ವಿನಾಶವಾಗೋದ್ಮೇಲೆ 850 ಕೋಟಿ ಜನ, ಅಂದರೆ ಜೀವರಾಶಿಗಳು ಸತ್ತೋದ್ಮೇಲೆ ಇಂದಲ್ಲ ನಾಳೆ ಆ ಸ್ಯಾಟಲೈಟ್ ಸ್ಟೇಷನಲ್ಲಿರುವ ಆಸ್ಟ್ರೋನಾಟ್ಸ್ಗಳು ಕೂಡ ಒಂದಿನ ಭೂಮಿಗೆ ಬಂದು ಬೀಳ್ತಾರೆ, ಅಪ್ಪಳಿಸ್ತಾರೆ. ಆವಾಗ ಆ ಸತ್ತೋಗಿರೋ 850 ಕೋಟಿ ಶವಗಳ ಮಧ್ಯೆ ನಿಂತು ಎದೆ ಹೊಡ್ಕೊಂಡು ಕೊನೆಗೆ ಸಾಯ್ತಾರೆ ಅಂತ
ಈ ಸೈನ್ಸ್ ಫಿಕ್ಷನ್ ಹೇಳುತ್ತೆ. ಸೈನ್ಸ್ ಬುಕ್ಸ್ಗಳಲ್ಲಿ ಕೂಡ ಇದು ಉಲ್ಲೇಖವಾಗಿದೆ. ಫ್ಯಾಕ್ಟ್ ನಂಬರ್ 3 ನೇತ್ರದಾನ ಅಂತ ಹೇಳ್ತಾರೆ. ನಮ್ಮ ಶ್ರೀಯುತ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಕಡೆ ನೇತ್ರದಾನ, ಮಹಾದಾನ, ಕಣ್ಣು ದಾನ ಮಾಡಿ ನಿಮ್ಮ ಕಣ್ಣುಗಳು ಮುಂದಿನ ಪೀಳಿಗೆ ಆ ಕಣ್ಣಿಂದ ನೋಡಲಿ ಅಂತ ಹೇಳಿ ತುಂಬ ಜನರನ್ನು ಪ್ರೇರೇಪಿಸಿದರು ನೇತ್ರದಾನಕ್ಕೆ. ಅವರ ನೇತ್ರದಾನದ ನಂತರ ತುಂಬ ಜನ ಕಣ್ಣನ್ನು ದಾನ ಮಾಡಿದ್ದಾರೆ. ಹಾಗಾಗಿ ಈ ನೇತ್ರದಾನ ಅಂದ ತಕ್ಷಣವೇ ಒಬ್ಬರು ಕಣ್ಣ ಕಿತ್ತು ಇನ್ನೊಬ್ಬರು ಕಣ್ಣಿಗೆ ಜೋಡಿಸಿದ್ರೆ ಕಣ್ಣುಗಳು ಬರುತ್ತಾ ಅಂತ ಇಲ್ಲ, ಇದು ಇಂಪಾಸಿಬಲ್. ಯಾಕಂತಂದರೆ ಯಾರು ಹೇಳ್ತಾ ಇದ್ರು, ಇಲ್ಲ ಒಂದು ಹೋಲ್ಡ್ರ್ನಲ್ಲಿರುವ ಬಲ್ಬ್ನ ಕಿತ್ತು ಇನ್ನೊಂದು ಹೋಲ್ಡ್ರಿಗೆ ಹಾಕಿದರೆ ಹೆಂಗೆ ಅಂಟ್ಕೊಳ್ಳುತ್ತೋ ಹಾಗೆ ಇನ್ನೊಬ್ಬರ ದೇಹದಲ್ಲಿರುವ ಕಣ್ಣನ್ನು ಕಿತ್ತು ಇನ್ನೊಬ್ಬರ ಯಾರಿಗೆ ಕಣ್ಣುಗಳಿರಲ್ವೋ ಅವರ ಕಣ್ಣಿನ ಜಾಗದಲ್ಲಿ ಆ ಕಣ್ಣನ್ನು ಇಟ್ಟರೆ ಕಣ್ಣು ಕಾಣಿಸಲ್ಲ. ಇಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಬಟ್ ಏನಂತಂದರೆ ಕಣ್ಣು ಅನ್ನೋದು ಒಂದು ಮರದ ಥರ. ಅದು ಮರ ಅಂತಂದರೆ ಗಿಡಗಳಿಗೆ ಯಾವ ಥರ ಬೇರುಗಳು, ರೂಟ್ಸ್ ಹೆಂಗೆ ಭೂಮಿ ಒಳಗಡೆ ಆಳವಾಗಿ ಇಳಿದಿರುತ್ತೋ ಹಾಗೆ ಕಣ್ಣಿನ ಮುಂದ್ಗಡೆ ಐಬಾಲ್ ಹಿಂದ್ಗಡೆ ಅದರದ್ದೇ ಆದಂಥ ಸುಮಾರು ಸಾವಿರ ನರ್ವ್ ಸಿಸ್ಟಮ್ ಇರುತ್ತೆ. ಆಪ್ಟಿಕ್ ನರ್ವ್ ಅಂತಾರೆ ಅದಕ್ಕೆ. ಆಪ್ಟಿಕ್ ನರ್ವ್ಗಳಿರುತ್ತೆ. ಅದನ್ನು ಯಾರೂ ಕೂಡ ಇಲ್ಲಿವರೆಗೂ ಇಂಪ್ಲಾಂಟ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಿಲ್ಲ. ಅದನ್ನು ಮಾಡುವಂಥ ಟೆಕ್ನಾಲಜಿ ಇನ್ನೂ ಕೂಡ ಭಾರತದಲ್ಲಿ ವಿಶ್ವದಲ್ಲಿ ಎಲ್ಲೂ ಬಂದಿಲ್ಲ. ಹಾಗಾಗಿ ಇಡೀ ಕಣ್ಣನ್ನು ಅಂದರೆ ಐಬಾಲ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ. ಐಬಾಲ್ ಮೇಲಿರುವ ಒಂದು ಸಣ್ಣ ಗಾತ್ರದ ಕಾರ್ನಿಯಾ ಅನ್ನೋ ಮೇಲ್ಪದರವನ್ನು ಕಟ್ ಮಾಡಿ ಇನ್ನೊಬ್ಬ ಅಂಗವೈಕಲ್ಯ ಹೊಂದಿರುವ ಅಂದರೆ ದೃಷ್ಟಿಹೀನ ವ್ಯಕ್ತಿಗೆ ಆ ಕಾರ್ನಿಯಾನ ಇಂಪ್ಲಾಂಟ್ ಮಾಡ್ತಾರೆ. ಇದೇ ನೇತ್ರ ಅಂದರೆ ಐ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳುವಂಥದ್ದು. ಫ್ಯಾಕ್ಟ್ ನಂಬರ್ 2 ನಿಮ್ಗೆ ಗೊತ್ತಾ, ಈಗ ಹುಡುಗರು ತುಂಬ ಪ್ರೀತಿಲಿ ಬಿದ್ದಿರ್ತಾರೆ. ಮತ್ತು ನಾನು ಪ್ರೀತಿಸಿದವರು ನನ್ನ ಜೊತೆಗೇ ಮಾತಾಡಬೇಕು, ನನ್ನ ಜೊತೆ ಬಿಟ್ಟು ಬೇರೆಯವ್ರ ಹತ್ರ ಮಾತಾಡಬಾರ್ದು ಅನ್ನೋ ಪೊಸೆಸಿವ್ನೆಸ್ ಇರುತ್ತಲ್ಲ ಹುಡುಗಿರಿಗೆ, ಅದು ಇಷ್ಟ ಆಗಲ್ಲ. ಯಾಕೆಂತಂದರೆ ನಾವು ಯಾರಿಗೆ ಮೆಸೇಜ್ ಮಾಡ್ತಿರ್ತೀವೋ ಅಥವಾ ನಾವು ಯಾರ ಜೊತೆ ಮಾತಾಡ್ತಿರ್ತೀವೋ ಅವರು ನಿಮ್ಮನ್ನು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಥವಾ ನಿಮಗೆ ಯಾವ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಹುಡುಗಿಯರ ಮನಸ್ಸಲ್ಲಿ ಇದನ್ನು ಹುಡುಗಿಯರು ಬೇಜಾರು ತಿಳ್ಕೊಬೇಡಿ. ಆಮೇಲೆ ಇದನ್ನು ನಿಮ್ಮನ್ನು ಪರ್ಸ್ನಲಿ ಇದನ್ನು ಅಳವಡಿಕೆ ಮಾಡ್ಕೊಳ್ಬೇಡಿ. ಯಾಕಂತಂದರೆ ಇದು ಸೈನ್ಸ್ ಹೇಳ್ತಾ ಇರುವಂಥದ್ದು. ಹುಡುಗಿಯರ ಮೈಂಡು ಯಾವ ರೀತಿ ಇರುತ್ತೆ ಅಂತಂದರೆ ತನ್ನಗೆ ಅಂದರೆ ಹುಡುಗಿಯರಿಗೆ ಯಾರು ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೋ ಅವರ ಮೇಲೆ ಪ್ರೀತಿ ಹುಟ್ಟುತ್ತಂತೆ. ಇದು ಸೈನ್ಸ್ ಹೇಳುವಂಥದ್ದು. ಹಾಗಾಗಿ ಹುಡುಗಿಯರನ್ನ ಯಾರು ಹೆಚ್ಚು ಕೇರ್ ಮಾಡ್ತಾರೋ ಅವರನ್ನು ಹುಡುಗಿಯರು ಪ್ರೀತಿಸ್ತಾರೆ. ಮತ್ತು ಎಲ್ಲರಿಂದನೂ ಅವರು ಪ್ರೀತಿನ ಅಂದರೆ ಕೇರ್ನ ಬಯಸ್ತಾರಂತೆ. ಒಬ್ಬನಿಂದ ಮಾತ್ರ ಅಲ್ಲ, ತುಂಬ ಜನಗಳಿಂದ ನನ್ನನ್ನು ಕೇರ್ ಮಾಡಲಿ ಅಂತ ಬಯಸ್ತಾರಂತೆ. ಯಾಕೆಂತಂದರೆ ಅದು ಯಾವುದು ಸೈನ್ಸಲ್ಲಿ ಹೇಳ್ತಾರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಅದು ಆ ರೀತಿ ಅವರು ಇನ್ನೊಬ್ಬರಿಂದ ಕೇರ್ನ ಬಯಸ್ತಾರಂತೆ. ಹಾಗಾಗಿ ಹುಡುಗರಿಗೆ ಇದು ಗೊತ್ತಿರಲ್ಲ. ನಾನು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡಲ್ಲ, ನಾನು ಫೋನ್ ಮಾಡಿದರೆ ರಿಸೀವ್ ಮಾಡಿ ಮಾತಾಡಲ್ಲ, ನನ್ನ ಜೊತೆಗೆ ಯಾಕೋ ಅವ್ರು ಸರಿ ಇಲ್ಲ, ಇಟ್ಸ್ ನಾಟ್ ಅದನ್ನು ನೀವು ಆ ರೀತಿ ತಗೊಳ್ಬಾರ್ದು. ಹಾಗಾಗಿ ಅವ್ರಿಗೆ ಯಾರು ಪ್ರಾಧಾನ್ಯತೆ ಕೊಟ್ಟಿರ್ತಾರೋ ಅವರಿಗೆ ಅವರು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಮತ್ತು ಅವ್ರಿಗೆ ನೀವು ಅವ್ರನ್ನ ಪ್ರೀತಿಸ್ತಿರ್ತೀರ, ಅವರು ಇನ್ನೊಬ್ಬರನ್ನ ಪ್ರೀತಿಸ್ತಿರ್ತಾರೆ. ಪ್ರೀತಿ ಅಂತಲೇ ತೊಗೊಳ್ಬೇಡಿ. ನೀವು ಇನ್ನೊಬ್ಬರನ್ನ ಫ್ರೆಂಡ್ಶಿಪ್ಪಲ್ಲಿ ಇರ್ತೀರ, ಅವ್ರು ಇನ್ನೊಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಬಟ್ ನೀವು ಅವರಿಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ನೀವು ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಗೆ ಮಾತಾಡಬೇಕು, ನನ್ನ ಜೊತೆಗೆ ಇರಬೇಕು ಅಂತ. ಅದಕ್ಕೆ ಈ ಯೌವನದ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಒಂದು ನೇರ ದೃಷ್ಟಿಕೋನ ಇರಲಿ, ಏನೋ ಒಂದು ಸಾಧಿಸ್ತೀನಿ ಅನ್ನೋವಂಥದ್ದು ಇರಲಿ. ಹುಡುಗರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಇನ್ನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಯಾರೋ ಕೇಳ್ಬೋದು, ನಿನಗೇನಪ್ಪ ಲವ್ ಫೇಲ್ಯೂರಾ? ಇಲ್ಲ, ಲವ್ ಫೇಲ್ಯೂರ್ ಅಂತೂ ಏನಿಲ್ಲ. ಯಾಕಂತಂದರೆ ಸುಮ್ಮನೆ ಶಕ್ತಿ ಇರೋವಾಗ ಶಕ್ತಿನ ವೇಸ್ಟ್ ಮಾಡ್ಕೊಂಡು, ಅಂದರೆ ಎನರ್ಜಿ ಇರೋವಾಗ ಎನರ್ಜಿನ ಯಾವುದೇ ಕೆಲಸಕ್ಕೆ ಬಾರದೇ ಇರೋ ವಿಚಾರಕ್ಕೆ ವೇಸ್ಟ್ ಮಾಡಿಕೊಂಡು ಮುಂದೆ ನಮಗೆ ಏನೋ ಬೇಕನ್ನಿಸ್ದಾಗ ನಮ್ಮ ಹತ್ರ ಶಕ್ತಿ ಎನರ್ಜಿ ಇರಲ್ಲ, ಬಟ್ ನಾವು ಅದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವಾಗ ಒಳ್ಳೆ ಕೆಲಸಕ್ಕೆ ಎನರ್ಜಿನ ಬಳಸ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1 ನಿಮಗೆ 2025 ಫೆಬ್ರವರಿ ತಿಂಗಳನ್ನು ನೋಡಿ. ಅದರಲ್ಲಿ ಒಂದು ತುಂಬ ಏನಂತಂದರೆ 4 ವಾರಗಳು ಸಮಾಂತರವಾಗಿ ಅಂದರೆ 7 ದಿನಗಳನ್ನು ಹಂಚ್ಕೊಂಡಿದೆ. ಅಂತಂದರೆ ಬರೋದು 4 ವಾರ. 1ನೇ ವಾರದ ಮೊದಲ ದಿನವೇ 1ನೇ ತಾರೀಕಾಗಿರುತ್ತೆ. ಹಾಗೆ 4ನೇ ವಾರದ ಕೊನೆ ದಿನವೇ 28ನೇ ತಾರೀಕಾಗಿರುತ್ತೆ. ಇದು ಒಂದು ಕೋಇನ್ಸಿಡೆಂಟ್ ಫಿನಾಮಿನಾ ಅಂತ ಹೇಳ್ತಾರೆ. ಈ ಫಿನಾಮಿನಾ ನಡೆಯೋದು 825 ವರ್ಷಗಳಿಗೊಮ್ಮೆ. ಅಂತಂದರೆ ಈ ಹಿಂದೆ ಈ ಥರದ ಕ್ಯಾಲೆಂಡರ್ ಅಂದರೆ ಈ ತಿಂಗಳದ ಫೆಬ್ರವರಿ ತಿಂಗಳು 825 ವರ್ಷಗಳ ಹಿಂದೆ ಬಂದಿತ್ತು. ಈಗ ನಮ್ಮ ಪೀಳಿಗೆಯಲ್ಲಿ ಈ ಒಂದು ತಿಂಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಹಾಗಾಗಿ ಈ ತಿಂಗಳನ್ನು ಹಣದ ಚೀಲ ಅಂತ ಚೈನಾದವರು, ಅಂತಂದರೆ ಚೈನೀಸ್ ಅವ್ರ ಸಂಸ್ಕೃತಿಯಲ್ಲಿ ಇದನ್ನು ನಂಬ್ತಾರೆ. ಅದನ್ನು
ಚೈನೀಸ್ ಸಂಸ್ಕೃತಿಯಲ್ಲಿ ಇದನ್ನು ಚೈನೀಸ್ ಧರ್ಮದಲ್ಲಿ ಅಂತಂದರೆ ಅದನ್ನು ನಂಬ್ತಾರೆ. ಈ ರೀತಿ ಸಮಾನಾಂತರವಾಗಿ 4 ವಾರಗಳಲ್ಲಿ ಈ ತಿಂಗಳು ಮುಗಿದು ಹೋದರೆ ಅದನ್ನು ಹಣದ ಚೀಲ ಅಥವಾ ಸಾಧನೆಯ ಮೆಟ್ಟಿಲನ್ನು ಹತ್ತುವ ತಿಂಗಳು ಅಂತ ಕರೀತಾರೆ. ಇಲ್ಲಿವರೆಗೂ ಯಾರೆಲ್ಲ ಸಾಧನೆಗೆ ಸಿದ್ಧರಾಗಿದ್ದರೋ ಅಥವಾ ಸಾಧನೆಯ ಮೆಟ್ಲಲ್ಲಿದ್ದರೋ, ಯಾರಿಗೂ ಕೂಡ ಸಾಧಿಸೋಕ್ಕಾಗಿಲ್ವೋ, ಆ ಫೆಬ್ರವರಿ ತಿಂಗಳಲ್ಲಿ ಏನಾದರೂ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಗೆಲುವು ಸಾಧಿಸೋಕ್ಕಾಗದೆ ಹೋದರೂ ಅಟ್ಲೀಸ್ಟ್ ಆ ಸಾಧನೆಯ ಹತ್ತಿರವಾದರೂ ಸುಳಿತೀರಾ. ಅಟ್ಲೀಸ್ಟ್ ಒಂದು 10 ಸ್ಟೆಪ್ ಹತ್ತೋದಿದೆ ಅಂದರೆ 8 ಸ್ಟೆಪ್ ಆದರೂ ಮೇಲೆ ಏರೇ ಇರ್ತೀರಾ ಖಂಡಿತವಾಗ್ಲೂ. ಇದು ನನ್ನ ವಿಶ್ವಾಸ. ಆಯಿತು ಫ್ರೆಂಡ್ಸ್, ಇವತ್ತಿನ ಇಷ್ಟು 5 ಫ್ಯಾಕ್ಟ್ಸ್ ಸಾಕು. ಇದರಲ್ಲಿ ಏನೋ ಒಂದು ತಿಳುವಳಿಕೆಯ ಜ್ಞಾನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಫ್ಯಾಕ್ಟ್ಸನ್ನ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ನಮಸ್ಕಾರ, ವಂದೇ ಮಾತರಂ.